ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ. ಜನರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ತುಂಬ ಪ್ರೀತಿಯಿಂದ ಮಾಡಿರುವಂಥ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಫಿಲ್ಮ್ಸಲ್ಲಿ. ಸರ್ಕಾರಿ ಆದ ತಕ್ಷಣ ಭರತರಾಜು ಈ ಸಿನಿಮಾದ ಕಥೆಯನ್ನು ತೊಗೊಂಬಂದಿದ್ರು. ಕೋವಿಡ್ ಆಯಿತು, ಸೊ ಹೀಗೆ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ 2 ಲಾಕ್ಡೌನ್ಗಳಾದ ಮೇಲೆ ಈ ಸಿನಿಮಾನ ಶುರು ಮಾಡುವಂಥ ಸಿಚುವೇಶನ್ ಬಂತು. ಈಗ ಸಂಪೂರ್ಣವಾಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು, ಎಲ್ಲರ ಹಾರೈಕೆ ಬೇಕು. ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು. ಆಮೇಲೆ SK ಉಮೇಶ್ ಸರ್ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂಚೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮ್ಮದು ಡೆಬ್ಯೂ ಸರ್ ಈ ಫಿಲ್ಮು. ಸೊ ಹಾಗಾಗಿ ತುಂಬ ಕಲಾವಿದರುಗಳು ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದರೆ, ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ. ಆದರೆ ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ, ಅವ್ರ ಇಮೋಷನ್ಸ್ ಏನು, ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು. ಅವರ ಜೀವನದಲ್ಲಿ ಏನು ನಡೆಯುತ್ತೆ, ಅವರ ಬದುಕನ್ನು ಹೇಗೆ ಕಟ್ಕೊಂಡಿರ್ತಾರೆ, ಅವ್ರ ಸಂಸಾರ ಹೇಗಿರುತ್ತೆ. ಸೊ ಇವೆಲ್ಲದನ್ನು ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂಥ ಒಂದು ಅದ್ಭುತವಾದಂಥ ಕತೆ. ಸೊ ಅಂಥ ಕಥೆನ ಅವ್ರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಮತ್ತು ಭರತರಾಜು ಹೇಳಿದರು ಮುಂಚೆನೇ, ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಂತ. ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡೋಂಗೆ ಆಗ್ಬಿಡ್ತು ಅವ್ರಿಗೆ. ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತರಾಜ್ ಅವರು. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಅಷ್ಟೇ, ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ. ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ, ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟ್ರು. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗೆ ಮಾಡೋಣ, ಈ ಸೀನ್ ಹಿಂಗೆ ಮಾಡೋಣ, ನಾನು ಈ ಥರ ಇದು ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬ ನಗ್ತಿದ್ರು ಅವರು ಆ ದಿವಸ. ಸೊ ತುಂಬ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬ ಸರ್ಕಾರಿ ಆದ ತಕ್ಷಣನೇ ಮಾಡಬೇಕಾಗಿದ್ದಿತ್ತು ಸಿನಿಮಾ. ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇದಿತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರದೆ. ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವ್ರು ಬಂದರು. ಅವ್ರು ಬಂದಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬ ಇಷ್ಟಪಡ್ತೀರ. ಪಾಪ ಆವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡಬೇಕಂತ ಭಾಳ ಆಸೆ ನನಗೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು. ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು, ಸ್ಟೇಷನ್ಲಿ ಏನು ನಡೆಯುತ್ತೆ, ಅವರು ಇವು ಗೋವರ್ಧನ್ ಅನ್ನುವಂಥ ಪಾತ್ರದ ಸುತ್ತ ಏನೇನಾಗುತ್ತೆ, ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ. ನಾನು ಅದನ್ನು ಭರತ್ ಅವ್ರು ಆವಾಗಲೇ ಹೇಳಿದಾಗೆ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತು ಚರ್ಚೆಯಲ್ಲಿದ್ವಿ ನಾವು. ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇತ್ತು, ನೋಡ್ತಾ ಇದ್ವಿ. ನೋಡಿದಾಗ ಒಬ್ಬರು ಸುಪೀರಿಯರ್ ಒಬ್ಬರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬ ಕಳ್ಳರು, ಸುಳ್ಳರು, ಮತ್ತೊಂದು ಕೊಲೆಗಾರರು, ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆ ಸಹವಾಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ, ಕೆಟ್ಟ ಸಹವಾಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ. ಬಿಹೇವಿಯರ್ ಚೇಂಜ್ ಆಗುತ್ತೆ, ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ. ಈ ಥರ ಮನುಷ್ಯನಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರನೇ. ಅಷ್ಟು ಜನರನ್ನ ಅವರು ಇಂಟ್ರ್ಯಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಯಾವುದೋ ಒಂದು ನೆಗೆಟಿವ್ ವೈಬ್ ಇರುತ್ತೆ. ಸೊ ಹಾಗಾಗಿ ಅವರು ಹಾರ್ಷ್ ಆಗ್ಲೂಬಹುದು ಸಮ್ಟೈಮ್ಸ್. ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ, ಅಂದರೆ ರಜೆಗಳು ಹೇಳೋಕ್ಕಾಗಲ್ಲ, ಮನೆ ಬಿಟ್ಟು ಎಲ್ಲಿಂದೆಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡಿಕೊಂಡು. ಈ ಥರದ್ದೆಲ್ಲ ಸುಮಾರಷ್ಟು ಜನ, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಸ್ನೇಹಿತರುಗಳಿರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಜನರಿಗೆ. ಇವತ್ತು ಜನ ನೋಡದೇ ಇರೋಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂಥ ಥಾಟಲ್ಲಿ ಸಿನಿಮಾ ಮಾಡಿದ್ವಿ. ಸೊ ಅದ್ರ ಬಗ್ಗೆನೂ ಕೂಡ ಸಿನಿಮಾದಲ್ಲಿ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆತ್ಮೀಯ ಸಮ್ಮೇಳನ ಅಂತ ಏನು ಹಿಂದೆ ತೋರಿಸ್ತಿದ್ದಾರೆ, ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವೆಲ್ಲ ನಡೀಬೇಕು. ಆವಾಗ ಯಾಕಂದರೆ ಪೊಲೀಸರು ಕೂಡ ಮನುಷ್ಯರೇ. ಸೊ ನಾವೆಲ್ಲರೂ ಅದನ್ನು ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತೊಗೊಂಡೋಗೋ ಥರ ಆದಾಗ
ಅವಾಗ ಒಂದು ಜನರಿಗೂ ಮತ್ತು ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಕೋಆಪರೇಷನ್ ಇದ್ದಾಗ ಇನ್ನೂ ಹೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಮತ್ತು ಆ ಥರದ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಅದ್ಭುತವಾಗಿ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ನಾನು ಮುಂದಿನ 30ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಮೊದಲು ರಿಲೀಸ್ ಮಾಡೋದಂದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಕಾರ್ತಿಕ್ ಗೌಡರು, ಅವರಿಗೆ ದಾಳಿಗೌಡರು ಅಂತ ಕರೆಯೋದು ನಾನು. ಸೊ ನನ್ನ ಆತ್ಮೀಯ ಸ್ನೇಹಿತರು KRGಯಿಂದ ಇದನ್ನು ಮಾಡಿದ್ರೆ ಈ ಥರ ತಲುಪೋದಕ್ಕೆ ಜನರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡು ಅವರು ಕೇಳಿದೆ ನಾನು. ತುಂಬ ಸಿನಿಮಾಗಳು ಈಗ ನಾಡಿದ್ದು ಭೀಮಾ ರಿಲೀಸ್ ಆಗ್ತಿದೆ, ವಿಜಯ್ ಸರ್ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಅದ್ಭುತ ಹಾಡುಗಳು ಬಂದಿದೆ. ಸೊ ಅವ್ರಿಗೂ ಇದೇ ಮುಖಾಂತರ ನಾನು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಜೊತೆಗೆ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ, ಡೇಟ್ಗಳು ಯಾವ್ದು ಮಾಡೋದು ಅಂತ ಒಂದು 2-3 ಡೇಟ್ಗಳನ್ನು ಚರ್ಚೆ ಮಾಡಿದ್ವಿ ಕಾರ್ತಿಕ್ ಗೌಡ್ರು ನಾನು. ಅವ್ರದ್ದೇ ಸಿನಿಮಾ ಪೌಡ್ರ್ ಇತ್ತು. ಸೊ ಹಾಗಾಗಿ ಈ ಒಟ್ಟೊಟ್ಟಿಗೆ ಎಲ್ಲ ಬಂದು ಇದು ಮಾಡೋದಕ್ಕಿಂತ ಎಲ್ಲರೂ ಆರಾಮಾಗಿ ಒಂದೊಂದು ವೀಕ್ ಆದಮೇಲೆ ಬರೋಣ ಅಂತ ಅಂದ್ಕೊಂಡು ನಾವೇ ಪ್ಲ್ಯಾನ್ ಮಾಡಿಕೊಂಡು ಮೊದಲು 23ಕ್ಕೆ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಪೌಡರ್ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಮತ್ತೆ ಸ್ವಲ್ಪ ಮುಂದೆ ಹೋದ್ವಿ ನಾವು. ಸೊ ಹಾಗಾಗಿ ಕಾರ್ತಿಕ್ ಗೌಡ್ರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಅನ್ನೋದೇ ನಮಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ, ದೊಡ್ಡ ಅವಕಾಶ ಅಂತ ಅಂದ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನಮ್ಮ ಏನು ಪ್ಯಾಷನೆಟಾಗಿ ಬಂದ್ವಿ, ನಾವೇನು ಇಷ್ಟಪಡ್ತೀವಿ ಅದರಲ್ಲೇ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾನೂ ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು, ಎಲ್ಲ ಸಿನಿಮಾನೂ ಅಷ್ಟೇ. ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ. ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು. ದಿಗಂತರದವ್ರನ್ನ ಹಾಕೊಂಡು ರುಬ್ತೀವಿ 3 ಗಂಟೆ 4 ಗಂಟೆವರೆಗೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೇನು ಇರಲ್ಲ, ನಾವು 48 ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ತುಂಬ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ. ಅವರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಸುಹಾಸು, ರಕ್ಷಿತು ಇವರೆಲ್ಲ EP ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಕಿಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದನ್ನು ಡೈರೆಕ್ಟರ್ ಹೇಳ್ತಾರೆ, ಅವ್ರು ಇಷ್ಟೊಂದು ಮಾತಾಡಿದ್ರೆ ದೊಡ್ಡ ವಿಷಯ. ಸೊ ಹಂಗಾಗಿ ಇಷ್ಟೋಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಸಹ ಕಲಾವಿದರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಸೊ ನಿಮಗೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡಿದ್ದೀನಿ ನಾನು, ಫುಲ್ ಸಿನಿಮಾ. ಸೊ ಆರ್ಟ್ ಡೈರೆಕ್ಟ್ರು ಧರಣಿ ಗಂಗೆಪುತ್ರ ಅವರು, ಎಲ್ಲೋ ಅವನು ಲಾಸ್ಟಲ್ಲಿ ಕೂತಿದ್ದಾನೆ. ಓಕೆ, ಹಾಂ, ಬೆಳಗ್ಗೆ ಬಂದರೂ ಕಾಣಿಸ್ತದೆ ಅಷ್ಟರಲ್ಲಿ. ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ, ತುಂಬ ಅದ್ಭುತವಾಗಿ ಆಗಿದೆ ಕೆಲಸ. ಇಡೀ ತಂಡದವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನೋ ಮಾತಾಡ್ತಿದ್ರೆ ಕಂಟಿನ್ಯೂ ಮಾಡಿ. ಅದಂದ್ರೆ ಆ್ಯಕ್ಚುಲಿ ಬರುತ್ತೆ ಡಿಸೈಡ್ ಮಾಡಿ. ರಿಯಲ್ ಲೈಫಲ್ಲಿ ಹೇಗಿರ್ತಾರೆ ನಮ್ಮ ಸಿನಿಮಾದಲ್ಲೂ ಹಾಗೆ ಇದ್ದಾರೆ. ಅದೇ ಏನು ಹೇಳ್ತಾರಲ್ಲ, ಅವರ 6 ಅಡಿ 3 ಅಡಿ 9 ಅಡಿ ಅಂತೆಲ್ಲ ಅಂತಾರಲ್ಲ, ಹಂಗೆ ಇದೆ. ಅದೇ ಸಿನಿಮಾದಲ್ಲೂ ಅಷ್ಟೇ, ಬಾಯ್ ಬಿಟ್ಟರೆ ಪಂಚ್ ಡೈಲಾಗ್. ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾವುದು ಅದೆಲ್ಲ ಊರ್ಕಿಂತ ಮುಂಚೆ ತಗೊಂಡಿದ್ದಾರೆ. ಸೊ ಹಂಗಾಗ್ತಿದೆ ಅಂದರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ. ನಮ್ಮಲ್ಲೂ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಏನು ಕತೆ. ಅವ್ರದ್ದು ರಿಸರ್ಚ್ ಟೀಮ್ಗಳಲ್ಲಿ ಇರುತ್ತೆ. ಒಂದು ವಿನ್ ಸಿಚುವೇಶನ್ಗೆ ಹೋಗ್ಬೇಕು. ಅವ್ರಿಗೂ ಅದರಿಂದ ಲಾಸ್ ಆಗಬಾರ್ದು, ಪ್ರೊಡ್ಯೂಸರ್ಸ್ಗಳಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು. ಅದಕ್ಕೆ ಅಂದರೆ ಪ್ರತಿ ಸಲನೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ. ಈಗ ಹಂಗೆ ನೋಡೋಕೋದ್ರೆ TV ಚಾನಲ್ ಅವರು ಸಿನಿಮಾಗಳು ತೊಗೊಳ್ತಾ ಇಲ್ಲ. ಅವರೆಲ್ಲ ಇಲ್ಲೇ ಇದಾರಲ್ವ, ಬೆಂಗಳೂರಲ್ಲೇ ಆಫೀಸ್ಗಳಿದೆ. ನಾವು ಯಾಕೆ ಅವ್ರನ್ನೇನು ದೂರ್ತೀವಿ. ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ನು ಮತ್ತೊಂದು ಅವ್ರದ್ದೇ ಆದಂಥ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ. ನಮಗೆ ಉಳ್ಕೊಂಡಿರೋದು ಒಂದೇ, ಜನರ ಹತ್ರಕ್ಕೆ ಬರ್ತಾ ಇದ್ದೀವಿ. ಸೊ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಸಿಚುವೇಶನ್. ಲಾಸ್ಟಿಗೆ ಎಲ್ಲಿ ಇಲ್ಲಾಂದ್ರೆ ಯೂಟ್ಯೂಬ್ ಇದೆ. ಬೇರೆ ಲ್ಯಾಂಗ್ವೇಜ್ಗಳಿಗೆ ಆ ಥರದ್ದು ಏನೂ ಪ್ಲ್ಯಾನ್ ಮಾಡಿಲ್ಲ ನಾವು. ಸಂಪೂರ್ಣವಾಗಿ ಕನ್ನಡದಲ್ಲೇ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟೇ. ಆದರೆ ಜನ ಇವತ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ ಟೈಟಲಲ್ಲಿ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಹೌದು, ಅಂದರೆ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಹುಡ್ಕೊಳ್ತಾ ಹೋಗುತ್ತೆ. ಅದು ಎಲ್ಲ ವ್ಯವಹಾರದಲ್ಲೂ ಇರುವಂಥದ್ದೇ. ಸಿನಿಮಾ ಅಂತಂದಾಗ ನಮಗೆ ಈ ಕಡೆಗೆ OTTನೂ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ, ಸ್ಯಾಟಲೈಟ್ ರೈಟ್ಸ್ ಕೂಡ ನಮ್ಮದು ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಥಿಯೇಟ್ರ್ ಹೇಗಿರುತ್ತೆ, ಥಿಯೇಟ್ರಲ್ಲಿ ಇಷ್ಟು ದಿನಗಳಾದಮೇಲೆ ಆಮೇಲೆ ಅಲ್ಲಿ ಬರುವಂಥದ್ದು ಅಂತ ಅಂದ್ಕೊಂಡು. ಸೊ ಸೇಮ್ ಟೈಮ್ ಸರ್ಕಾರನೂ ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ. ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ, ಪ್ರೊಡ್ಯೂಸರ್ಗಳಿಗೆ ಇನ್ನೂ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಥಿಯೇಟ್ರಲ್ಲಿ ಎಲ್ಲ ಸಿನಿಮಾಗಳು ಹೇಗಾಗುತ್ತೆ, ಅದೊಂದು ಇದೆ ಏನಂತಂದರೆ, ಥಿಯೇಟ್ರಿಗೆ ಜನ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡಿಬಿಟ್ರು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗಳಿಲ್ಲ, ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದರೆ ಹಾಗೆ ಆಗೋದು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ತಾನೇ ಜನ ಬರೋಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಜನರಿಗೆ 1000 ಆಪ್ಷನ್ ಇರುತ್ತೆ. ನೀವು ನಿಮ್ಮ ಫೋನ್ಗಳು ತೊಗೊಳ್ಳಿ, ಅದರೊಳಗಡೆ ನಿಮ್ಮದು ಪರ್ ಡೇ ಎಷ್ಟು ನಿಮ್ಮದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಮಿನಿಮಮ್ 4-5 hours ಇರುತ್ತೆ.
ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆಗೆ. ಆಮೇಲೆ ಇವತ್ತು ಲಾಸ್ಟ್ ಟೈಮ್ ನಾನು ಹೇಳ್ತಿದ್ದೆ, ಈಗ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿಮಗೆ ಸೌರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ, ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ, ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ, ಅವರಿಬ್ಬರೇ ಡೈಲಾಗ್ ರೈಟ್ರು, ಅವರೇ ಒಂದು ಪಂಚಲಿ ನೋಡಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ, ಸೊ ಅವರೇ ಒಂದು ಹಾಡು ಬರೀತಾರೆ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಅವರು ನಮಗಿಂತ ಫುಲ್ ಬಿಸಿ ಇದ್ದಾರೆ ಅವರು. ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ಗಳಿಗೆ ಎಲ್ಲ ಫಿಲ್ಮ್ ಮೇಕರ್ಸ್ಗಳು ಕಾಂಪಿಟೇಷನ್, ರೈಟರ್ಸು, ಸಿನಿಮಾ ಇಂಡಸ್ಟ್ರಿಗಳ ಕಾಂಪಿಟೇಷನ್ ಸುಳ್ಳದು ಆ್ಯಕ್ಚುಲಿ. ಇವತ್ತು ಆ್ಯಕ್ಚುಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ. ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್. ನಾನು ಇದನ್ನು 3-4 ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ. ಆಡಿಯನ್ಸ್ ಯಾವತ್ತೂ ನಮಗಿಂತ 2-3 ವರ್ಷ ಮುಂದೆ ಇರ್ತಾರೆ. ನಾವು 3 ವರ್ಷ ಹಿಂದೆ ಮಾಡಿರೋ ಕತೆ ತೊಗೊಂಬಂದು ಅವ್ರಿಗೆ ಇವತ್ತು ಹೇಳಿರ್ತೀವಿ. ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು 10 ಲ್ಯಾಂಗ್ವೇಜ್ ಸಿನಿಮಾಗಳನ್ನು OTTಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟ್ರಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬಂದಿರ್ತಾರೆ. ಸೊ ನಾವು ಅಪ್ಡೇಟ್ ಆಗಿದೆಯಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು, ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು. ಆವಾಗ ಅವ್ರಿಗೆ ಓಕೆ, ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಬರ್ಬೋದು. ಅವಾಗ ತುಂಬ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ. ಸೊ ಅದನ್ನು ನಾವು ಟ್ರೈ ಮಾಡಬೇಕಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ಥಿಯೇಟ್ರೇ ಹೋಪ್ಫುಲಿ ನನಗಿಷ್ಟ ಆಗಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿರೋದ್ರಿಂದ ಅದೇ ಥರದಲ್ಲಿ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ, ಈ ಥರದ್ದು ಸಾಂಗ್ಗಳು ಇಷ್ಟ ಆದರೆ ಅವ್ರು ಬರ್ತಾರೆ. 15ನೇ ತಾರೀಕು ಅಂದರೆ 14ನೇ ತಾರೀಕು ರಾತ್ರಿನೇ ನಾವು ಟ್ರೈಲರ್ ಬಿಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ಬೋದು ಜನರಿಗೆ. ಐ ಹೋಪ್ ಈಗ ತುಂಬ ದಿನದಿಂದ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋದು, ಭೀಮದಿಂದ ಏನೋ ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ಬೋದು ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ ನಾವು ಚಿತ್ರರಂಗ. ಅದಾದಮೇಲೆ ಗಣೇಶರ ಸಿನಿಮಾಗೆ ಬರ್ಬೋದು, ಪೌಡ್ರಿಗೆ ಜನ ಬರ್ಬೋದು ಅನ್ನೋವಂಥದ್ದಿದೆ. ಸೊ ಈ ಲೈನಪ್ಸ್ ಇದೆ. ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾಗಳು ಲೈನಪ್ಪಲ್ಲಿ ಇದೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅಷ್ಟೇ. ಸೊ ಅದು ಫಾಲೋಅಪ್ಪಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗೆ ಬರ್ಬೋದು ಅನ್ನೋಂಥ ಒಂದು ಆಶಾಭಾವನೆಯಲ್ಲಿದ್ದೀವಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಐ ಥಿಂಕ್ ಮೊದಲು ಅವರು ತುಂಬ ಕಾಮಿಡಿ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇದ್ರು. ಆ ಥರ ಒಂದು ಅದ್ಭುತ ಫೀಲ್ ಬರುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. ಅವರು ಸರ್ ಇವತ್ತು ಶೂಟಿಂಗ್ ಇರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಅವ್ರಿಗೆ.